ಅಬ್ಬಬ್ಬಬ್ಬಬ್ಬಬ್ಬ ಏನೇ ನೀನು ಅಳಿಯ, ಏನೇ ಅವ್ರು ಮಾತಾಡಿದ ರೀತಿ, ಶೋ ದೇವ್ರೆ, ನನ್ನ ಕಿವಿನ ನಾನೇ ನಂಬಕ್ಕಾಗ್ಲಿಲ್ವಲ್ಲೇ. ನಾನು ಅವತ್ತೇ ಹೇಳ್ದೆ ವಿಮಲ, ನಿನ್ನ ಸೊಸೆ ಬಾಯಿ ಬೊಂಬಾಯಿ ಥರ ಇದೆ, ಇನ್ನು ಅವ್ರ ಮನೆಯವ್ರ ಬಾಯಿ ಕೇಳ್ಬೇಕಾ, ಜೋರ ಮಾತಾಡ್ತಾರೆ. ನಮ್ಮಮ್ಮಗಂತೂ ಪಾಪ ಕಣೆ ಆ ಹುಡುಗಿ, ಎಷ್ಟು ಸಾಫ್ಟ್ ಹುಡುಗಿ ಅವಳು. ಅಂತ ಹುಡುಗಿಗೆ ನೀನು ಅಳಿಯ ಬಾಯಿ ಬಂದಾಗ ಮಾತಾಡಿದ್ರೆ ಪಾಪ ಕಡೆ ಆ ಮಗು ಮನ್ಸು ಎಷ್ಟು ನೊಂದ್ಕೊಂಡಿರ್ಬೇಡ ಹೇಳೆ. ಅಕ್ಕ, ನಿನ್ ಮಾತಿಗೆ ಮುಂಚೆ ಅಳಿಯಂದ್ರು ಅಂತ ಹೇಳಿ ಮೆರೆಸ್ಬೇಡ. ಆದ್ರೂ ಚಿಕ್ಕಮ್ಮ, ನಾವೆಲ್ಲರೂ ಇದ್ದಾಗ್ಲೇ ಅಷ್ಟೊಂದೆಲ್ಲ ಒರ್ಟಾಗಿ ಟ್ರೀಟ್ ಮಾಡಿದ್ರು. ಇನ್ನು ನಾವ್ ಯಾರು ಇಲ್ಲೇದಾಗ ಅದ್ ಹೇಗ್ ಟ್ರೀಟ್ ಮಾಡ್ತಾರೋ ಏನೋ. ಅಯ್ಯೋ ದೇವ್ರೆ, ವಿಮಲಾ ಹೀಗಂತೀನಿ ಅಂತ ತಪ್ಪು ತಿಳ್ಕೊಬೇಡ ಕಣೆ. ನನ್ನ ಅಳಿಯಂದ್ರಿದಾರಲ್ಲ ಧೀರಜ್ಜು, ನಮ್ಮ ಶೋಭಿ ಮುಂದೆ ಈ ಸ್ವಲ್ಪ ಏರ್ದನೇಲಿ ಮಾತಾಡಬೇಕು ಅಂದ್ರು 10 ಸಾರಿ ಯೋಚನೆ ಮಾಡ್ತಾರೆ ಪಾಪ. ನಿನ್ನ ಅಳಿಯ ನೋಡಮ್ಮ, ಏನೇ ಆಗ್ಲಿ ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕು. ಅಯ್ಯೋ ಬಿಡಮ್ಮ, ಪಾಪ ಅವ್ರಿಗೇನು ಗೊತ್ತಿತ್ತಾ? ಏನೋ ತಾತ ನೋಡಿದ ಗಂಡು ಚೆನ್ನಾಗೇ ಇರ್ತಾರೆ ಅನ್ಕೊಂಡು ಮದ್ವೆ ಆಗಿರ್ತಾರೆ. ಗಿಳಿನ್ ತಗೊಂಡ್ ಹೋಗಿ ಗಿಡಗನ್ ಕೈಲಿ ಕೊಟ್ಟಾಗಿದೆ ನನ್ನ ಮಗಳ ಗತಿ. ಲಕ್ಷ್ಮಿ ಬಾ. ಅಕ್ಕ, ಏನ್ ಕರೆದಿದ್ದು? ಏನಾದ್ರೂ ಬೇಕಿತ್ತಾ? ಬೇಕಿತ್ತು, ಒಂದ್ ತೊಟ್ಟು ವಿಷ. ನಮ್ಮೆಲ್ರಿಗೂ ವಿಷ ಕೊಟ್ಬಿಟ್ಟು ನೀನು ನಿಮ್ಮ ಅಣ್ಣ ನೆಮ್ಮದಿಯಾಗಿದ್ದು ಬಿಡಿ. ಅತ್ತೆ, ಏನ್ ಮಾತಾಡ್ತಿದ್ದೀರಾ? ಇವಾಗ ಏನಾಯ್ತು? ಏನಾಯ್ತಾ? ಎಂಥ ಜನನೇ ನೀವೆಲ್ಲ. ನೀನ್ ನೋಡಿದ್ರೆ ನನ್ನ ಮಗನ ಮೇಲೆ ಕೈ ಮಾಡ್ತೀಯ, ನಿಮ್ಮ ಅಣ್ಣ ನೋಡಿದ್ರೆ ನನ್ನ ಮಗಳ ಬಾಯಿ ಬಂದಂಗ ಅಂತ ಇದ್ದಾನೆ. ಹೇಗೆ ಮನ್ಸ್ ಬರುತ್ತೆ ನಿಮ್ಗೆಲ್ಲ? ಏನು ಸಂಜೀವಣ್ಣ ಅಮೃತ ಅತ್ತಿಗೆಗೆ ಬೈದ್ರಾ? ಸಾಧ್ಯನೇ ಇಲ್ಲ. ಹೌದೇ, ನಮ್ಮೆಲ್ರಿಗೂ ತಲೆ ಕೆಟ್ಟಿದೆ, ಅದಕ್ಕೆ ನಿನ್ ಮುಂದೆ ಸುಳ್ಳು ಹೇಳ್ತಾ ಇದ್ದೀನಿ. ಹೌದು ಲಕ್ಷ್ಮಿ, ನಾನೇ ನೋಡ್ದೆ ಕಣೆ. ನಮ್ ಎದುರುಗೇನೆ ಅಳಿಯಂದ್ರು ಅಮ್ಮಗೆ ಬಾಯಿ ಬಂದಂಗ್ ಬೈದ್ಬಿಟ್ರು ಕಣೆ. ನನ್ ಮಕ್ಳು ನೆಮ್ಮದಿನ ಹಾಳು ಮಾಡಕ್ಕೆ ಅಂತಾನೆ ಬಂದ್ಬಿಟ್ಟಿದ್ದೀರಾ ನೀನು ನಿಮ್ಮ ಅಣ್ಣ. ಅವ್ನ್ ಯಾಕೆ ಹಾಗೆ ಮಾಡ್ದ ಅಂತ ಈಗ್ಲೇ ಹೋಗಿ ಕೇಳ್ತೀನಿ ಅತ್ತೆ. ಹಾ, ಕೇಳು, ನಮ್ ನೆಮ್ಮದಿ ನೀನು ಹೇಗ್ ಹಾಳು ಮಾಡೋದು ಅಂತಾನು ಕೇಳು.